ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಕ್ವೆಶನ್ಸ್ನ ಕೇಳ್ತಾ ಇದ್ರಿ. ನಿಮ್ಮದು 2 ಸಲ ಸಿ ಸೆಕ್ಷನ್ ಆಗಿರೋದ್ರಿಂದ ನೀವು ಸೆಕೆಂಡ್ ಟೈಮ್ ಸಿ ಸೆಕ್ಷನ್ ಟೈಮ್ನಲ್ಲಿ ಟ್ಯೂಬೆಕ್ಟಮಿ ಆಪ್ರೇಷನನ್ನು ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ಖಂಡಿತ ಇಲ್ಲ, ನಾವು ಟ್ಯೂಬೆಕ್ಟಮಿನ ಮಾಡಿಸ್ಕೊಂಡಿಲ್ಲ. ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿದಂಥದ್ದು ಬೇಡ, ಇವಾಗ ಇನ್ನೊಂದು 2-3 ಇಯರ್ಸ್ ಆದಮೇಲೆ ಟ್ಯೂಬೆಕ್ಟಮಿನ ಮಾಡಿಕೊಡ್ತೀವಿ, ಕರೆಂಟ್ ಆಪ್ರೇಷನ್ ಲ್ಯಾಪ್ರೋಸ್ಕೋಪಿ ಅಂತ ಏನು ಕರಿತೀವಿ ಆ ರೀತಿಯಾಗಿ ಮಾಡಿಸ್ಕೊಳ್ಬೋದು. ಒಂದೇ ದಿನ ಮಾರ್ನಿಂಗ್ ಅಡ್ಮಿಟ್ ಆದರೆ ಈವ್ನಿಂಗಲ್ಲಿ ಡಿಸ್ಚಾರ್ಜ್ ಆಗ್ಬೋದು ನೀವು. ಸೊ ಅದು ರಿಕವರಿ ರೇಟ್ ಕೂಡ ತುಂಬಾ ಬೇಗ ಇರುತ್ತೆ, ಜಾಸ್ತಿಯಾಗಿ ಟೈಮ್ ತೊಗೊಳ್ಳೋದಿಲ್ಲ. ಕೈ ಆಪ್ರೇಷನ್ ಥರ ತುಂಬ ದಿನ ರೆಸ್ಟ್ ಮಾಡಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಸೊ ತುಂಬ ಯೋಚನೆ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಇವಾಗ ಟ್ಯೂಬೆಕ್ಟಮಿನ ಮಾಡಿಕೊಡೋದಿಲ್ಲ ಅಂತಲೇ ಹೇಳಿದ್ರು ಅವರು. ಸೊ ನಾವು ಕೂಡ ಕನ್ವಿನ್ಸ್ ಆದ್ವಿ. ಯಾಕಂದರೆ ಪ್ರೀಮೆಚ್ಯೂರ್ ಬೇಬೀಸ್ ಆಗಲಿ ಟರ್ಮ್ ಬೇಬೀಸ್ ಆಗಲಿ ನ್ಯೂಬಾರ್ನ್ ಸ್ಟೇಜ್ ಅಂತ ಏನಿರುತ್ತೆ, 1 ವರ್ಷದ ಒಳಗಿನ ಮಗು ತುಂಬ ಕಾಯಿಲೆ ಬೀಳೋವಂಥದ್ದು ಇರುತ್ತೆ, ತುಂಬ ಇನ್ಫೆಕ್ಷನ್ಸ್ ಆಗೋವಂಥದ್ದು ಇರುತ್ತೆ. ಯಾವ ರೀತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದಷ್ಟು ಕಾರಣಗಳಿಂದ ಮಗು ಏನಾದರೂ ಸಮಸ್ಯೆ ಆಗಿ ಡೆತ್ ಆಗುವಂಥ ಚಾನ್ಸಸ್ ಇದ್ದರೆ ಅದಾದಮೇಲೆ ನೀವು ಮತ್ತೆ ಡಾಕ್ಟರ್ ಹತ್ರ ಹುಡ್ಕೊಂಡು ಬರ್ತೀರಾ, ನಮಗೆ ಇನ್ನೊಂದು ಮಗು ಬೇಕು, ರಿವರ್ಸ್ ಆಪ್ರೇಷನ್ ಮಾಡಿಕೊಡಿ ಅಂತ ಹೇಳಿ. ಬಟ್ ಆ ಟೈಮ್ನಲ್ಲಿ ನಾವು ಟ್ಯೂಬೆಕ್ಟಮಿನ ನೀವು ಸಿ ಸೆಕ್ಷನ್ ಮಾಡಿಸ್ಕೊಳ್ಳುವಾಗಲೇ ಟ್ಯೂಬೆಕ್ಟಮಿ ಬೇಕು ಮಕ್ಕಳಾಗ್ದಂಗೆ ಅಂತ ಒಟ್ಟಿಗೆ ಮಾಡಿಸ್ಕೊಳ್ತೀರಲ್ಲ, ಆ ಟೈಮ್ನಲ್ಲಿ ಆಲ್ಮೋಸ್ಟ್ ಅವರು ನಿಮ್ಮ ಗರ್ಭನಾಳ ಏನಿರುತ್ತೆ 2 ಸೈಡು ಅದನ್ನು ಕಟ್ ಮಾಡಿಬಿಟ್ಟಿರ್ತಾರೆ. ಸೊ ಅದರಿಂದ ಮಗು ಆಗೋವಂಥದ್ದು ಚಾನ್ಸಸ್ ಇರೋದಿಲ್ಲ. ಸೊ ನೀವು ರಿವರ್ಸ್ ಆಪ್ರೇಷನ್ ಅಂದಾಗ ಮತ್ತೆ ಆ ಒಂದು ಏನು ಟ್ಯೂಬ್ಸ್ನ ಕಟ್ ಮಾಡಿರ್ತಾರೆ ಅದನ್ನು ಜೋಡಿಸ್ತಾರೆ ಅವರು. ಸೊ ಅದರಲ್ಲಿ ಮಕ್ಕಳಾಗುವಂಥ ಚಾನ್ಸಸ್ ತುಂಬ ನೆಕ್ಸ್ಟ್ ನಿಮಗೆ ಕಡಿಮೆ ಇರುತ್ತೆ. ಹಾಗೆಯೇ ಆ ಒಂದು ಆಪ್ರೇಷನ್ ಸಕ್ಸಸ್ ಆಗೋದು ಕೆಲವೊಂದು ಸಲ ಆಗದೇನೂ ಇರಬಹುದು, ಆ ರೀತಿಯಾಗಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಹೇಳೋವಂಥದ್ದು, ಅಟ್ಲೀಸ್ಟು ನಿಮ್ಮ ಮಗು ಹೆಲ್ದಿಯಾಗಿ ಹುಟ್ಟಿದೆ, ಟರ್ಮ್ ಬೇಬಿ 9 ತಿಂಗಳು ತುಂಬಿನೇ ಹುಟ್ಟಿದೆ ಅಂದರೂ ಕೂಡ ಅಟ್ಲೀಸ್ಟ್ 1 ಇಯರ್ ಆದರೂ ವೆಯ್ಟ್ ಮಾಡಿ, ಅದಾದಮೇಲೆ ಬಂದು ನೀವು ಲ್ಯಾಪ್ರೋಸ್ಕೋಪಿ ಕರೆಂಟ್ ಆಪ್ರೇಷನ್ ಅಂತ ಏನು ಕರಿತೀರ, ಸೊ ಅದನ್ನು ಮಾಡಿಸ್ಕೊಳ್ಳೋವಂಥದ್ದು ಬೆಸ್ಟ್ ಅಂತ ಹೇಳಿ ನಮಗೆ ತುಂಬ ನಿಧಾನವಾಗಿ ಪ್ರತಿಯೊಂದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿ ಈ ರೀತಿ ಇರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಕನ್ವಿನ್ಸ್ ಆದ್ವಿ. ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲದೆ ಪ್ರೀಮೆಚ್ಯೂರ್ ಬೇಬೀಸ್ ಆಗಲಿ ಅಂತ ಯಾರೂ ಕೂಡ ಅಂದ್ಕೊಳ್ಳೋದಿಲ್ಲ. ಬಟ್ ಆದಮೇಲೆ ಮತ್ತೆ ನಮ್ಮನ್ನು ಹುಡ್ಕೊಂಡು ಬರ್ತೀರಾ, ಆ ಟೈಮ್ನಲ್ಲಿ ನಿಮಗೆ ನೆಕ್ಸ್ಟು ಬೇಬಿ ಆಗೋವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಮತ್ತು ಅದಕ್ಕೂ ಕೂಡ ನೀವು ಸಫರ್ ಪಡಬೇಕಾಗುತ್ತೆ. ಅದ್ರ ಬದಲಾಗಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿ ಡಾಕ್ಟರ್ ನಮಗೆ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಟ್ಯೂಬೆಕ್ಟಮಿ ಆಪ್ರೇಷನನ್ನು ಮಾಡಿಸ್ಕೊಂಡಿಲ್ಲ. ಸೊ ನಾನು ಕೂಡ ಅಷ್ಟೇ ತುಂಬ ಜನಕ್ಕೆ ಸಜೆಸ್ಟ್ ಮಾಡೋದು ಕೂಡ ಅದೇ, ಆದಷ್ಟು ನೆಕ್ಸ್ಟು ಇನ್ನೊಂದು ಸಲ 1 ವರ್ಷ ಆದಮೇಲೆ ನೀವು ಟ್ಯೂಬೆಕ್ಟಮಿನ ಮಾಡಿಸ್ಕೊಳ್ಳಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ನನ್ನ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಏನು ಡಿಸ್ಚಾರ್ಜ್ ಆದಮೇಲೆ ಹಾಸ್ಪಿಟಲಿಂದ. ಬಟ್ ಆದರೂ ಕೂಡ ಕೆಲವೊಂದಷ್ಟು ಇನ್ಸಿಡೆಂಟ್ಗಳನ್ನ ಇವಾಗಂತೂ ನ್ಯೂಸ್ನಲ್ಲಿ ತುಂಬ ಇನ್ಸಿಡೆಂಟ್ನ ನೋಡ್ತಾ ಇದ್ದೀವಿ. 7 ಮಂತ್ಸ್ ಬೇಬಿ ಏನಿದೆ ಅದು ಮನೆ ಹತ್ರನೇ ಮನೆ ಬಾಗಿಲಲ್ಲಿ ಇಟ್ಟಿದ್ದಂಥ ಒಂದು ದಾಸವಾಳದ ಹೂವನ್ನು ನುಂಗಿ ಡೆತ್ ಆಗಿರುವಂಥದ್ದು, ಇನ್ನೊಂದು ಬೇಬಿ ನೀರಲ್ಲಿ ಮುಳುಗಿ ಡೆತ್ ಆಗಿರೋವಂಥದ್ದು, 7 ಮಂತ್ಸ್ ಬೇಬಿ, 11 ಮಂತ್ಸ್ ಬೇಬಿ. ಸೊ ಆ ಥರದ್ದು ತುಂಬ ಇನ್ಸಿಡೆಂಟ್ಗಳನ್ನ ನೋಡ್ತಾ ಇರೋದ್ರಿಂದ ಅಂತೂ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಜೆಸ್ಟ್ ಮಾಡೋದು ಇಷ್ಟೇ. ಸೊ ಅಟ್ಲೀಸ್ಟ್ 1 ವರ್ಷ ಅಥವಾ 2 ವರ್ಷನಾದರೂ ವೆಯ್ಟ್ ಮಾಡಿ. ನಿಮಗೆ ಪ್ರೀವಿಯಸ್ ಒಂದು ಮಗು ಇದೆ, ಇದು ಸೆಕೆಂಡ್ ಬೇಬಿ ಅಂತ ಆದ್ರೂ ಕೂಡ ವೆಯ್ಟ್ ಮಾಡಿಬಿಟ್ಟು ಟ್ಯೂಬೆಕ್ಟಮಿನ ಮಾಡಿಸ್ಕೊಳ್ಳಿ. ತುಂಬ ಯೋಚನೆ ಮಾಡಿಸ್ಕೊಳ್ಳೋ ಅಂಥ ವಿಷಯ ಇದು. ಸೊ ಮತ್ತೆ ಒಂದು ಆಪ್ರೇಷನ್ ಮಾಡಿಸ್ಕೊಳ್ಬೇಕಪ್ಪ, ಅಯ್ಯೋ ಅದಕ್ಕೆಲ್ಲ ಟೈಮ್ ಕೊಡಬೇಕಾಗತ್ತೆ ಅಂತ ಯೋಚನೆ ಮಾಡಿಕೊಂಡು ಮಾಡೋದಕ್ಕೆ ಹೋಗಬೇಡಿ. ಈಗ ನಾವು ಟ್ಯೂಬೆಕ್ಟಮಿ ಆಪ್ರೇಷನ್ನ ಮಾಡಿಸ್ಕೊಂಡಿದ್ದೀವಿ, ಸೆಕೆಂಡ್ ಸಿ ಸೆಕ್ಷನ್ ಜೊತೆಯಲ್ಲಿ ಅಂತಂದರೆ. ಸೊ ನಿಮಗೆ ನೆಕ್ಸ್ಟು ರಿವರ್ಸ್ ಆಪ್ರೇಷನ್ನ ಮಾಡ್ದೇ ಕನ್ಸೀವ್ ಆಗೋ ಚಾನ್ಸಸ್ ಇಲ್ವಾ? ಖಂಡಿತ ಇದೆ. ಅದು IVF ಮೂಲಕ. IVFನಲ್ಲಿ ನೀವು ಯಾವುದೇ ರಿವರ್ಸ್ ಆಪ್ರೇಷನ್ನ ಮಾಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಅವರು ಡೈರೆಕ್ಟಾಗಿ ನಿಮ್ಮ ಓವರೀಸಿಂದ ಎಗ್ನ ಪಿಕಪ್ ಮಾಡಿ, ಸೊ ಲ್ಯಾಬ್ನಲ್ಲಿನೇ ಒಂದು ಭ್ರೂಣನ ರೆಡಿ ಮಾಡಿಕೊಂಡು ಮತ್ತೆ ಅದನ್ನು ನಿಮ್ಮ ಗರ್ಭಕೋಶಕ್ಕೆ ಡೈರೆಕ್ಟಾಗಿ ಹಾಕ್ತಾರೆ. ಇದರಿಂದ ಗರ್ಭನಾಳದ ಅವಶ್ಯಕತೆಯೇ ಇರೋದಿಲ್ಲ. ಬಟ್ IVF ಒಂದು ಪ್ರೊಸೀಜರ್ ಏನಿದೆ ಅದು ತುಂಬ ದಿನಗಳ ಟೈಮ್ ತೊಗೊಳುತ್ತೆ. ತುಂಬಾ ಇಂಜೆಕ್ಷನ್ಸ್ಗಳು, ಟ್ಯಾಬ್ಲೆಟ್ಸ್ಗಳು, ಮೆಡಿಸಿನ್ಸ್ಗಳನ್ನ ತೊಗೊಳ್ಬೇಕಾಗುತ್ತೆ.
ಹಾಗೆಯೇ ಅದರ ಒಂದು ಸಕ್ಸಸ್ ರೇಟ್ ಅನ್ನೋವಂಥದ್ದು ಜಾಸ್ತಿನೇ ಇರುತ್ತೆ. ಬಟ್ ಅದರಿಂದ ಕನ್ಸೀವ್ ಆದಮೇಲೆ ನೀವು ಅದೇ ರೀತಿಯಾಗಿ ರೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಮೆಡಿಸನ್ಸ್ಗಳನ್ನ ಹೆವಿಯಾಗಿ ತೊಗೊಳ್ಳೋವಂಥದ್ದಾಗಿರ್ಬೋದು, ಹಾಗೆಯೇ ಆ ಒಂದು ಪ್ರೊಸೀಜರ್ ಚಾರ್ಜಸ್ ಏನಿರುತ್ತೆ ಅದು ಸಿಕ್ಕಾಪಟ್ಟೆ ದುಬಾರಿಯಾಗಿದೆ. ಇವಾಗಂತೂ ಹೆವಿ ಕಾಸ್ಟ್ಲಿ ಆಗಿದೆ. ನೀವು ಒಂದು IVF ಪ್ರೊಸೀಜರ್ಗೆ ಒಂದು 4 lakhsವರೆಗೂ ಕಟ್ಟಿರ್ತೀರಾ ಅಂತಂದರೆ, ಆ ಪ್ರೊಸೀಜರಿಂದ ಕನ್ಸೀವ್ ಆದಮೇಲೆ ಟಿಲ್ ಡೆಲಿವರಿವರೆಗೂ ನೀವು ಮತ್ತೆ ಇನ್ನೊಂದು 5-6 lakhsವರೆಗೂ ಹೋಗ್ಬೋದು. ನಿಮ್ಮ ಮೆಡಿಸನ್ಸ್ ಚಾರ್ಜಸ್ಸು, ನಿಮ್ಮ ಕಂಪ್ಲೀಟ್ ಚಾರ್ಜಸ್ ಎಲ್ಲದು ಕೂಡ. ಸೊ ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಅದು. ಸೊ IVF ಪ್ರೊಸೀಜರ್ನಲ್ಲಿ ನೀವು ನಿಮ್ಮ ಬಾಡಿಗೆ ತುಂಬಾ ರೆಸ್ಟ್ ಕೊಡಬೇಕಾಗತ್ತೆ. ನಿಮಗೂ ಮೆಂಟಲಿ ತುಂಬಾ ಸ್ಟ್ರೆಸ್ ಇರುತ್ತೆ. ಹಾಗೆಯೇ ನಿಮ್ಮ ಮನೆಯವರೆಲ್ಲ ಸಪೋರ್ಟ್ ಬೇಕಾಗುತ್ತೆ. ಕಂಪ್ಲೀಟ್ IVF ಪ್ರೊಸೀಜರ್ನಲ್ಲಿ ಒಂದು ಚಾರ್ಜಸ್ ಜಾಸ್ತಿ ಇರುತ್ತೆ, ಪ್ರೈಸು ದುಡ್ಡು ಅನ್ನೋದಕ್ಕಿಂತ ಆ ಒಂದು ಪ್ರೊಸೀಜರೇ ನಿಮ್ಮ ಬಾಡಿಗೆ ತುಂಬಾ ಒಳ್ಳೆಯದಲ್ಲ. ಅನಸ್ತೇಷಿಯಾಸ್ ತಗೊಳ್ಬೇಕಾಗತ್ತೆ. ತುಂಬ ಪ್ರೊಸೀಜರೇ ತುಂಬ ಲೆಂತಿ ಪ್ರೊಸೀಜರು. ಆ್ಯಂಡ್ ಕೆಲವೊಂದು ಸಲ IVF ಇಂದ ಕನ್ಸೀವ್ ಆದಮೇಲೆ ಕಂಪ್ಲೀಟಾಗಿ ಬೆಡ್ ರೆಸ್ಟನ್ನು ಕೂಡ ಹೇಳ್ತಾರೆ. ಅದೆಲ್ಲದು ಕೂಡ ನೀವು ರೆಡಿ ಇದ್ದೀರಾ ಅನ್ನೋದಾದರೆ ಸೊ ನೀವು ಆ ಪ್ರೊಸೀಜರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಒಂದು ರಿವರ್ಸ್ ಆಪ್ರೇಷನ್ ಬೇಡ ಅನ್ನುವಂಥವ್ರು. ಬಟ್ ಓವರಾಲಾಗಿ ಇದೆಲ್ಲದಕ್ಕಿಂತ ಬೆಟರ್ ನೀವು ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಟ್ಯುಬೆಕ್ಟಮಿನ ಮಾಡಿಸ್ಕೊಳ್ಬೋದು. ನನ್ನ ಸಜೆಷನ್ ಇದೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಹಾಗೆಯೇ ಯಾವ ರೀತಿಯಾದಂಥ ವೀಡಿಯೋಸ್ ಬೇಕು ನಿಮಗೆ, ಸೊ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಆ ಒಂದು ಕಂಟೆಂಟನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.